ಏನಿಲ್ಲ. ಆದರೆ ಒಂದು ವಿಚಾರ ಏನು ಅಂದರೆ, ನೇರವಾಗಿ ಈ 75 ವರ್ಷಗಳು ಸ್ವತಂತ್ರ ಬಂದ ನಂತರದಲ್ಲೂ ದೇವೇಗೌಡರ ಕುಟುಂಬ ಏನಿದೆ ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ರಜ್ವಲ್ ಆಗಿರ್ಬೋದು ಅಥವಾ ರೇವಣ್ಣವರಾಗಿರ್ಬೋದು ಅಸ್ಪೃಶ್ಯತೆಯನ್ನು ನೇರವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ತಮ್ಗೆ ಗೊತ್ತಿರ್ಬೋದು, ಕಳೆದ 3-4 ದಿವಸಗಳಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವಿಶೇಷ ಸಂದರ್ಶನದಲ್ಲಿ ರೇವಣ್ಣ ಮನೆಯಿಂದ ಏನಾದ್ರು ಹೊರಗಡೆ ಬರಬೇಕಾದ್ರೆ ಯಾರಾದರೂ ದಲಿತರು ಮುಂದೆ ಬಂದರೆ ಮನೆ ಒಳಗಡೆ ವಾಪಸ್ ಹೋಗ್ತಾರಂತೆ. ಅವ್ರ ಮುಖ ನೋಡಿದ್ರೆ ನನಗೆ ಮೈಲಿಗೆ ಆಗ್ತದೆ, ಇದರಿಂದ ಇವತ್ತು ಒಳ್ಳೇದಾಗಲ್ಲ ಅಂತೇಳಿ. ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀರಿ. 75 ವರ್ಷ ಆಗಿದೆ. ಆದರೆ ಸಂವಿಧಾನವನ್ನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸಂವಿಧಾನ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಿದೆ, ಆದ್ರೂ ಒಬ್ಬ ಜನಪ್ರತಿನಿಧಿಯಾಗಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಏನು ಮಾಡಬೇಕು ಅಂತ. ಜನತಾ ನ್ಯಾಯಾಲಯ ಅನ್ನೋದಿದೆ. ಇದು ಹಾಸನ್ಯನ್ನು ದೇವೇಗೌಡರ ಕುಟುಂಬಕ್ಕೆ ಬರೆದು ಕೊಟ್ಟಿಲ್ಲ. ಇಲ್ಲಿ ಬದಲಾವಣೆ ಆಗಬೇಕು. ಜನಪ್ರತಿನಿಧಿಗಳು ಏನಿದ್ದಾರೆ, ಜನರು ಏನಿದ್ದಾರೆ, ಅಥವಾ ಜನರುಗಳೇ ಇಲ್ಲಿ ಪ್ರಭುಗಳು, ಅವರು ತೀರ್ಮಾನ ಮಾಡಬೇಕು. ಇಂಥ ಒಬ್ಬ ಪ್ರಜ್ವಲ್ ಅಥವಾ ರೇವಣ್ಣ ಅಥವಾ ದೇವೇಗೌಡರ ಕುಟುಂಬ ನಮಗೆ ಬೇಕಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1935ರಲ್ಲಿ ನಮಗೆ ಓಟ್ ಹಾಕ್ತಕ್ಕಂಥ ಹಕ್ಕನ್ನು ಕೊಡೋದ್ರ ಮುಖಾಂತರ ರಾಜರ ಮನೆಯಲ್ಲಿ ಹುಟ್ಟತಕ್ಕಂಥ ರಾಣಿಯ ಹೊಟ್ಟೆಯನ್ನು ಆಪರೇಷನ್ ಮಾಡೋದ್ರ ಮುಖಾಂತರ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಓಟಿನ ಮುಖಾಂತರ ಬದಲಾವಣೆಗೆ ಒಂದು ಅವಕಾಶವನ್ನು ತಂದುಕೊಟ್ರು. ಆದರೆ ಇವತ್ತು ನಾವು ಹಿಂದೆ ಬಳ್ಳಾರಿಯನ್ನು ನೋಡಿದ್ದೀರಿ. ಜನಾರ್ದನ್ ನಮ್ಮ ಹಿರೇಮಠ ಸರ್ ಅವರು ಹೇಳ್ತಾ ಇದ್ರು, ಬಳ್ಳಾರಿಯನ್ನು ಒಂದು ರಿಪಬ್ಲಿಕ್ ಮಾಡ್ಕೊಂಡು ಇಡೀ ಬಳ್ಳಾರಿ ನಮ್ಮ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ನಮ್ಮನ್ನು ಯಾರೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ರಿ. ಆದರೆ ಇವತ್ತೇನಾಗಿದೆ, ಅದೇ ರೀತಿ ಹಾಸನ ಆಗಿರ್ಬೋದು, ಮತ್ತೊಂದು ಕನಕಪುರ ಆಗಿರ್ಬೋದು, ಈ ರೀತಿಯಾದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದಷ್ಟು ರಾಜಕಾರಣಿಗಳು ನಾವೇ ರಾಜರು, ನಾವು ಹೇಳಿದ್ದೆ ಇಲ್ಲಿ ನಡಿಬೇಕು ಅನ್ನೋದನ್ನ ಇವತ್ತು ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಓಟಿನ ಮುಖಾಂತರ ಬದಲಾವಣೆಯನ್ನು ತರೋದು, ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು, ಜನಜಾಗೃತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಮಾಡೋಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿ, ಇದುವರೆಗೂ ನೀವು SIT ಮಾಡಿ ಸುಮ್ಮನೆ ಕುಳಿತುಕೊಳ್ಳೋದಲ್ಲ. ಯಾಕೆ ನೀವು ಹಾಸನಕ್ಕೆ ಭೇಟಿ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ? ಸಂತಾನ ಹೇಳೋದಕ್ಕೆ ಯಾಕೆ ನೀವು ರಾಜ್ಯ ಸರ್ಕಾರ ಮುಂದೆ ಬಂದಿಲ್ಲ? ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಹಿಂದೆ ರಮೇಶ್ ಜಾರಕಿಹೊಳಿ ಅನ್ನೋ ಪ್ರಕರಣವನ್ನು ಹಾಗೆ ಮುಚ್ಚಾಕಿದ್ರೆ ಇವತ್ತು ಈ ಪ್ರಕರಣವನ್ನು ಏನ್ ಮಾಡ್ತೀರಿ? ಹಾಗಾಗಿ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಏನು ಮಹಿಳೆಯರ ಮೇಲೆ, ದುರ್ಬಲ ವರ್ಗಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ದೌರ್ಜನ್ಯ, ಅತ್ಯಾಚಾರಗಳಿಗೆ ವಿಶೇಷ ನ್ಯಾಯಾಲಯದ ಮುಖಾಂತರ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು. ಈ ಹೋರಾಟ ನಿರಂತರವಾಗಿ ಸಾಗಬೇಕು. ನಿಮ್ಮೊಟ್ಟಿಗೆ ನಾವು ಇರ್ತೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.